ಮುಖ್ಯಮಂತ್ರಿಗಳ ಎದುರುಗಡೆ ಇವತ್ತು 6 ಜನ ನಕ್ಸಲರು ಬಂದು ಶರಣಾಗತರಾಗ್ತಾರೆ. ಪೊಲೀಸ್ ಬಿಗಿ ಬಂದೋಬಸ್ತ್ನಲ್ಲಿ ಆಗಮಿಸಿಯೇ ಶರಣಾಗತಿ ಆಗಿದ್ದಾರೆ ಅವರು. ಅಂದರೆ ಅವರಿಗೆ ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಮುಂದೆ ಶರಣಾಗಬಹುದಾಗಿತ್ತು, ಪೊಲೀಸರ ಮುಂದೆ ಶರಣಾಗಬಹುದಾಗಿತ್ತು. ಆದರೆ ಅಳಿದುಳಿದ ಒಂಥರ ನಕ್ಸಲಿಸಮ್ನ ಕರ್ನಾಟಕದ ಮಟ್ಟಿಗಿನ ಪಳೆಯುಳಿಕೆಗಳಿವರು. ಬಹುಶಃ ಇನ್ಯಾರೂ ಇದ್ದಂಗಿಲ್ಲ. ಇದ್ದವರೆಲ್ಲರೂ ಕೂಡ ವಿಕ್ರಮ್ ಗೌಡ, ಈಗ ಏನನ್ಸುತ್ತೆ ವಿಕ್ರಮ್ ಗೌಡನ ಮನೆಯವ್ರಿಗಾದರೂ ಅಷ್ಟೇ, ಅವನು ಇದೇ ಹಾದಿ ತುಳಿದು ಬಿಟ್ಟಿದ್ದಿದ್ರೆ ವಿಕ್ರಮ್ ಗೌಡ ತೀರಾ ಅವನ ಕಡೆ ದಿನಗಳಲ್ಲಿ ಅವನಿಗೆ ಅನ್ನಾಹಾರಗಳಿಗೂ ಕೂಡ ಕಷ್ಟ ಆಗಿರುತ್ತೆ. ತನ್ನ ಗ್ರಾಮದ ಹಿಂದಿನ ಸುತ್ತಮುತ್ತಲ ಸ್ವಲ್ಪ ದೂರದ ಅರಣ್ಯದಲ್ಲೇ ಅವನು ಕೂಡ ಓಡಾಡ್ಕೊಂಡಿದ್ದ ವಿಕ್ರಮ್ ಗೌಡ. ಅವನಿಗೂ ಈ ದಾರಿ ಇತ್ತಲ್ವಾ? ಸ್ವಲ್ಪ ದಿನಗಳ ಮುಂಚೆ ಅವನು ಈ ದಾರಿ ತುಳಿದು ಬಿಟ್ಟಿದ್ದರೆ ತುಂಬ ಜೀವನ ಇತ್ತು ಅವನಿಗೂ ಕೂಡ ಅಂತ ಅನಿಸುತ್ತೆ ಯಾರಿಗೆ ಆದರೂ ಕೂಡ. ಹಾಗಾಗಿ ಈಗ ಎಲ್ಲೆಲ್ಲೋ ಹೋಗಿ ನಾವು ಬೀದಿ ಹಣ ಆಗೋದು ಬೇಡ, ಪರದಾಡೋದು ಬೇಡ ಅಂತ ಹೇಳಿ ಒಂದು ಸರಿಯಾದಂಥ ಒಂದು ಮುಖ್ಯವಾಹಿನಿಗೆ ಬರಬೇಕಾದಾಗ ಮುಖ್ಯಮಂತ್ರಿಗಳ ಕಡೆಯಿಂದನೇ ನಾವು ಯಾಕೆ ಶರಣಾಗತಿ ಆಗಬಾರ್ದು, ಒಂದು ಒಳ್ಳೆಯ ನಿರ್ಧಾರ ಮಾಡಿದ್ದಾರೆ. ಕೆಲ ಪತ್ರಕರ್ತರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮನ್ವಯ ಸಾಧಿಸಿದಂಥವ್ರು 1-2-3 ಇದ್ದಾರೆ ಇದರಲ್ಲಿ. ಅವರೇ ಕರ್ಕೊಂಡು ಬಂದರು, ಮುಖ್ಯಮಂತ್ರಿಗಳ ಹತ್ರ ನಾವು ಮಾತಾಡಿಸ್ತೀವಿ ಅಂತ ಹೇಳಿದ್ದಾರೆ. ಕರ್ಕೊಂಡು ಬಂದು ಮಾತಿನ ಪ್ರಕಾರ ಮುಖ್ಯಮಂತ್ರಿಗಳ ಸುಪರ್ದಿಗೆ ಒಪ್ಪಿಸಿದ್ದಾರೆ. ಆನಂತರದಲ್ಲಿ ಅವರು ಶರಣಾಗತರಾಗಿದ್ದಾರೆ. CM ಇದ್ದರು, ಗೃಹ ಸಚಿವರಿದ್ದರು, DG IG ಸಮ್ಮುಖದಲ್ಲಿಯೇ ಇವರೆಲ್ಲರೂ ಕೂಡ ಸರೆಂಡರ್ ಆಗಿದ್ಯಾರ್ಯಾರು? ಮುಂಡಗಾರು ಲತಾ, ಸುಂದರಿ ಕುತ್ಲೂರು, ವನಜಾಕ್ಷಿ ಬಾಳೆಹೊಳೆ, ಮಾರೆಪ್ಪ ಆರೋಲಿ, ತಮಿಳುನಾಡಿನ ವಸಂತ್, ಕೇರಳದ ಜೀಶಾ. ಇಷ್ಟು ಜನ ಕರ್ನಾಟಕದ CM, ಹೋಮ್ ಮಿನಿಸ್ಟರ್, ಅನಂತರದಲ್ಲಿ DCM ಇವರೆಲ್ಲರ ಸಮ್ಮುಖದಲ್ಲಿ ಶರಣಾಗಿದ್ದು ತಮ್ಮ ನಕ್ಸಲ್ ಬಟ್ಟೆಗಳಿತ್ತಲ್ಲ, ಉಡುಪುಗಳು, ಅದನ್ನು ಮುಖ್ಯಮಂತ್ರಿಗಳು ಒಪ್ಪಿಸ್ಬಿಡ್ತಾರೆ 6 ಜನ. 6 ಮಂದಿ ನಕ್ಸಲರಿಗೂ ಸಿದ್ದರಾಮಯ್ಯನವರು ಅದಕ್ಕೆ ಪ್ರತಿಯಾಗಿ ಸಂವಿಧಾನದ ಪ್ರತಿಯನ್ನು ಕೊಟ್ಟು ಅವರು ನೀವು ಸಂವಿಧಾನವನ್ನು ಗೌರವಿಸಬೇಕು, ಇದರ ಪ್ರಕಾರ ನಡೀಬೇಕು ಅಂತೇಳಿ ಹೇಳ್ತಾರೆ. ಕಾನೂನು ರೀತಿಯಲ್ಲಿ ಅವರಿಗೆಲ್ಲ ಸಹಕಾರ ನಾವು ಕೊಡ್ತೀವಿ. ನಂತರ ನಕ್ಸಲರ ಶರಣಾಗತಿಯ ಬಳಿಕ CM ಸಿದ್ದರಾಮಯ್ಯ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ನಕ್ಸಲ್ ಚಳುವಳಿ, ಮಾವೋ ನಕ್ಸಲ್ ಚಳುವಳಿ ಆ ದಾರಿನಲ್ಲಿ ನಡೆದು ಕಾಡಿನಲ್ಲಿ ಇಟ್ಕೊಂಡು ಚಳುವಳಿ ಮಾಡ್ತಾ ಇದ್ದಂತ 6 ಜನ ನಕ್ಸಲೀಯರು ನಕ್ಸಲ್ ಶರಣಾಗತಿ ಪುನರ್ವಸತಿ ಸಮಿತಿಯ ಅವರ ಪ್ರಯತ್ನದಿಂದ ಸರ್ಕಾರ ಅವರಿಗೆ ಆಹ್ವಾನ ನೀಡಿದ್ದರಿಂದ ಇವತ್ತು 6 ಜನರು ಕೂಡ ಅವರ ಹೋರಾಟದ ಹಾದಿಯನ್ನ ಬಿಟ್ಟು ಪರಿವರ್ತನೆಗೊಂಡು ಇವತ್ತು ಮುಖ್ಯವಾಹಿನಿಗೆ ಬರಲಿಕ್ಕೆ ತೀರ್ಮಾನ ಮಾಡಿ ಇವತ್ತು ನನ್ನ ಮುಂದೆ, ಉಪಮುಖ್ಯಮಂತ್ರಿಗಳ ಮುಂದೆ, ಮತ್ತೆ ಗೃಹ ಸಚಿವರು ಇವ್ರ ಮುಂದೆ, ಮತ್ತೆ KJ ಜಾರ್ಜ್ ಅವರು, ಈಶ್ವರ್ ಅವರು, ಸುಧಾಕರ್ ಅವರು, ಇವರೆಲ್ಲರೂ ಕೂಡ ಇದ್ದಾರೆ. ಮಂತ್ರಿಗಳು, ಶಾಸಕರುಗಳು ಕೂಡ ಇದ್ದಾರೆ. ಅದೇ ಎಲ್ಲ ಮಾಧ್ಯಮದ ಮುಂದೆ ಒಂದು ಮಾತು ಹೇಳ್ಬೇಕು ಅಂತ ಹೇಳಿದ್ರೆ, ನಮ್ಗೆ ಮುಖ್ಯವಾಹಿನಿಗೆ ಬರೋದಕ್ಕೆ ಮಾನ್ಯ ಮುಖ್ಯಮಂತ್ರಿಯವರು ತುಂಬಾ ಗೌರವದಿಂದ ಮತ್ತೆ ಬಹಳ ಪೂರ್ವಕವಾಗಿ ನಮ್ಮನ್ನು ಗೌರವಿಸಿದ್ದಾರೆ. ನಾವು ಕೂಡ ಅವ್ರಿಗೆ ಅಭಿನಂದನೆಗಳನ್ನು ಹೇಳ್ತೀವಿ, ಮತ್ತೆ ಧನ್ಯವಾದಗಳನ್ನು ಹೇಳ್ತಾ, ಆಮೇಲೆ ನಾವಿಟ್ಟಿರುವಂತ ಡಿಮ್ಯಾಂಡ್ಗಳನ್ನ ನಾವು ಕೊಟ್ಟಿದ್ದೀವಿ. ಕಾನೂನುಬದ್ಧವಾಗಿ ಮತ್ತು ಸಂವಿಧಾನಾತ್ಮಕವಾಗಿ ಇಲ್ಲಿ ಏನು ಹೋರಾಟಗಳು ಜನರ ಪರವಾಗಿ ನಡೀತಿದಾವೋ ಅದರಂತೆ ನಾವು ಮುಂದೆ ನಡ್ಕೊಳ್ತೀವಿ. ನಾವು ಪರಿವರ್ತನೆ ಆಗಿ ಬಂದಿದ್ದೀವಿ. ನಕ್ಸಲಿಸಮ್ ಅನ್ನೋದು ನಾವು ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟ.